ಈಗ ವಿದ್ಯಾರ್ಥಿಗಳು ಬೋರ್ಡ್ ಕಡೆ ಲಕ್ಷ ಕೊಟ್ಟು ನೋಡ್ರಿ. ಈಗ ಈ ಅನುಕ ನಂಬರ್ ಭಾಳ ಇಂಪಾರ್ಟೆಂಟ್. ಯಾಕಂದರೆ ಏರಿಕೆ ಕ್ರಮ ಬರಿಬೇಕು, ಇಳಿಕೆ ಕ್ರಮ ಬರಿಬೇಕು, ಯಾವುದು ದೊಡ್ಡದು ಯಾವುದು ಚಿಕ್ಕದು. ಆಮೇಲೆ ಭಿನ್ನ ರಾಶಿ ಒಳಗೆ ಇದು ಭಾಳ ಮುಖ್ಯ ಪಾತ್ರ ವಹಿಸ್ತದೆ. ಇದನ್ನು ಯಾವುದು ದೊಡ್ಡದು ಅನ್ನೋದನ್ನು ಹೆಂಗೆ ಕಂಡು ಹಿಡಿಬೇಕು ಅನ್ನೋದು ಒಂದು ಸಲ ನಾ ತೋರಿಸ್ತೇನೆ. ಈಗ ನಿಮಗೆ ಒಂದು ಸೂತ್ರದ, ಇದಕ್ಕೇನಂತಾರೆ, ಇದಕ್ಕೆ ಛೇದ ಅಂತಾರೆ. ಇದಕ್ಕೆ ಛೇದಗಳು ಸಮನಾಗಿದ್ದಾಗ ಏನು, ಛೇದಗಳು ಸಮನಾಗಿದ್ದಾಗ, ಛೇದಗಳು ಸಮನಾಗಿದ್ದಾಗ ಅಂಶದಲ್ಲಿ ದೊಡ್ಡ ಸಂಖ್ಯೆ ದೊಡ್ಡ ಭಿನ್ನ ರಾಶಿ. ಹೌದಾ? ಇನ್ನು ಚಿಕ್ಕ ಸಂಖ್ಯೆ ಚಿಕ್ಕ ಭಿನ್ನ ರಾಶಿ. ನೋಡಿ, ಇವೆರಡೂ ನೀವು ತಿಳ್ಕೊಬೇಕು. ಶಾರ್ಟ್ ಅದ, ಮತ್ತೊಂದ್ಸಲ ಹೊಳೆ ಬರಿಬಾರ್ದು. ಛೇದಗಳು ಸಮನಾಗಿದ್ದಾಗ ಅದು ಮುಂದೆ ನೋಡು, ನಾವು ಏನು ಕೇಳ್ಯಾರ. ಛೇದಗಳು ಸಮನಾಗಿದ್ದಾಗ ಅಂಶದಲ್ಲಿ ದೊಡ್ಡ ಸಂಖ್ಯೆ ದೊಡ್ಡ ಭಿನ್ನ ರಾಶಿ. ಈಗ ದೊಡ್ಡ ಸಂಖ್ಯೆ ಅದು, ಇದೇ ದೊಡ್ಡ ಭಿನ್ನ ರಾಶಿ. ಈ ದೊಡ್ಡ ಭಿನ್ನ ರಾಶಿಯನ್ನು ಗುರ್ತ ಹೆಂಗೆ ಮಾಡೋದಂದ್ರೆ, ನೀವು ದೊಡ್ಡದಿದ್ದದ ಕಡೆ ಈ ಬಾಣನ ಈ ಕಡೆಗೆ ಹೊಳಿಸಿಟ್ಬಿಟ್ರಿ, ಇದು ದೊಡ್ಡದ ಅಂತ ಹೇಳಿಕೊಡ್ತದೆ. ಅಥವಾ ಆನ್ಸರ್ ಇನ್ನೊಂದೇನು, ಇದರಾಗ 7-8 ಅಂಶ ದೊಡ್ಡದು ಅಂತೂ ಬರಿಬೋದು. 7-8 ಅಂಶ ದೊಡ್ಡದು. ಚಿಕ್ಕದೊಂದು ಹೇಳ ಕೇಳಿದ್ದ ಅಂದ್ರೆ, ಛೇದಗಳು ಸಮನಾಗಿದ್ದಾಗ ಅಂಶದಲ್ಲಿ ದೊಡ್ಡ ಸಂಖ್ಯೆ ದೊಡ್ಡ ಭಿನ್ನ ರಾಶಿ, ಚಿಕ್ಕ ಸಂಖ್ಯೆ ಚಿಕ್ಕ ಭಿನ್ನ ರಾಶಿ. ಇದು ಚಿಕ್ಕದದ, ಇದು ಚಿಕ್ಕ ಭಿನ್ನ ರಾಶಿ. ಈ ನೇಮ್ಸ್ ನೀವು ಒಂದು ವೇಳೆ ಮರ್ತರಿ ಅಂತಂದ್ರೆ ನೀವು ದಶಮಾಂಶದಾಗ ಮಾಡ್ಕೋಬಹುದು. ಅಂದ್ರೆ 7ಕ್ಕೆ 8ಕ್ಕೆ ಭಾಗಿಸ್ರಿ, ಒಂದು ಎರಡು ಸಲ ಭಾಗಿಸ್ಬಿಟ್ರೆ ಅದು ಉತ್ತರ ಬರ್ತದೆ. ನೀವು ಅದು ಹೆಂಗೆ ಬರ್ತದೆ ಅನ್ನೋದು ತೋರಿಸ್ತೀನಿ. ಇದು ನಮ್ಮ ಸೂತ್ರ ನೆನ್ಪುಡಿಲಿಲ್ರಿ ಸರ್ ಅಂದ್ರಿ ಅಂತಂದ್ರೆ ಅವಾಗ ಒಂದು ರೀತಿ ತೋರಿಸ್ನು ನೋಡ್ರಿ. ಈಗಂತೂ 7-8 ಅಂಶ ಅಂತೂ ದೊಡ್ಡದಾತ, ಬೇಡ್ರಿ ದೊಡ್ಡದು. ಉತ್ತರ ಏನಾಯ್ತು, 7-8 ಅಂಶ ದೊಡ್ಡದಾತಿ. ಇಷ್ಟು ನೀವು ಹಾಕೊಂಡು ಬಿಡ್ರಿ. ಈ ಸೂತ್ರ ನೀವು ನೆನಪಿನ ಹೋತು. ಅವಾಗ ನಾವು ಹೆಂಗೆ ಮಾಡ್ಬೇಕಂದ್ರೆ, ಈ 7ಕ್ಕೆ 8ಕ್ಕೆ ಭಾಗಿಸ್ರಿ, 7ಕ್ಕೆ ಮತ್ತು 8ಕ್ಕೆ ಭಾಗಿಸ್ರಿ. 7ಕ್ಕೆ 8ಕ್ಕೆ ಭಾಗಿಸಿದಾಗ ಇದನ್ನೇನು ಮಾಡಬೇಕು, ಮ್ಯಾಲೆ ಇಟ್ಬೇಕು. ದಶಮಾಂಶದಾಗ 1 0.0 8 8 64 ಎಷ್ಟು ಉಳಿತು, 6 ಉಳಿತು. ಆಮೇಲೆ ಒಂದು ಪೂಜೆ ತೋರಿ, 8 7 56 ಎಷ್ಟು ಉಳಿತು, 4 ಉಳಿತು. ಈಗ ಬರೀ 87 ಹಚ್ಕೊಂಡ್ಬಿಟ್ರಿ ಸಾಕು. 87 ತಗೊಂಡು ದಶಮಾಂಶ ತೆಗೆದು 87 ಮಾಡ್ಕೊಂಡು ಬಿಡ್ರಿ. ಈಗ ಒಂದು ಸ್ಟೆಪ್ ಗುರ್ತಾತ್ ನಿಮಗೆ. ನೋಡ್ರಿ, ಇನ್ನೊಂದ್ಸಲ ಅರ್ಥ ಮಾಡ್ಕೊಡ್ರಿ. ನೀವು ಇಂಥವು ತಿಳ್ಕೊಬೇಕು. ನೀವು 7ಕ್ಕೆ ಇದು ಈ ಸೂತ್ರ ನಿಮಗೆ ನೆನಪಿನ ಹೋಯ್ತು ಅಂದ್ರೆ ಹೆಂಗೆ ಮಾಡಬೇಕು. 7ಕ್ಕೆ 8ಕ್ಕೆ ಭಾಗಿಸ್ರಿ, ದಶಮಾಂಶ ಬರ್ತದೆ. 7ಕ್ಕೆ 8ಕ್ಕೆ ಭಾಗುವಂಗಿಲ್ಲ, ಬಿಂದು 8 8 64 64 8 7 56 0.87 ಬಂತು. ದಶಮಾಂಶ ತೆಗೆದು ಬಿಡ್ರಿ, 87 ಆಯ್ತು. 5ಕ್ಕೆ 8ಕ್ಕೆ ಭಾಗಿಸ್ರಿ, 5ಕ್ಕೆ ಮತ್ತು 8ಕ್ಕೆ ಭಾಗಿಸ್ರಿ. 0.8 0 ತಗೊಂಡ್ರಿ. 8 6 48 8 6 48 ಎಷ್ಟು ಉಳಿತು, 2 ಉಳಿತು. ಒಂದು 0 ತಗೊಳಿಕ್ಕೆ ನಿಮಗೆ ಪರ್ಮಿಷನ್ ಇರ್ತದ. 8 2 16 4 ಉಳಿತು. ಇದನ್ನು ದಶಮಾಂಶ ಹಚ್ಕೋರಿ. 0.62 ಆಗ್ತದೆ. ದಶಮಾಂಶ ತೆಗೀರಿ. ಈಗ 62 ಯಾವ್ದು ಅಂಕಿ ದೊಡ್ಡದಾತು, ಇದು ದೊಡ್ಡದಾತು. ಅಂದ್ರೆ ನೀವು ಇದನ್ನು ಭಾಗಿಸಿರಿ ಅಂದ್ರೆ 67 ಏನಾಯ್ತು, 7-8 ಅಂಶ. ಹಿಂಗೆ ನೀವು ಹಿಂಗೂ ಮಾಡ್ಬೋದು ನೋಡಿ. ಇದನ್ನು ನೀವು ಭಾಗಿಸಿರಿ ಅಂಕಿ ದೊಡ್ಡದಾಗಿ, ಅಂದ್ರೆ ಈ ಭಿನ್ನ ರಾಶಿ ದೊಡ್ಡದಾತು.
ನಿಮಗೆ ನಿಯಮಗಳು ಒಂದು ವೇಳೆ ಬರಲಿಲ್ಲ ಅಂದ್ರೆ ಈ ಟೈಪ್ ನೀವು ಗಣಿತಗಳನ್ನು ಮಾಡಬೇಕು. ತಿಳಿತಲ್ಲ? ಈಗ ನೋಡ್ರಿ 3-4 ಅಂಶ. ಇದರಲ್ಲಿ ಯಾವುದು ದೊಡ್ಡದು? ಇದರಲ್ಲಿ ಯಾವುದು ದೊಡ್ಡದು? ಭಾಳ ಸರಳ ಅಂದ್ರೆ ಭಾಳ ಸರಳ ನೋಡ್ರಲ್ಲೇ. ಈಗ ಇನ್ನೊಂದು ರೀತಿ ತೋರಿಸ್ತದೆ ನಿಮಗೆ. 3-4 ಅಂಶನ ಹೆಂಗೆ ಮಾಡಬೇಕು. ಇದು 100ಕ್ಕೆ ಭಾಗ ಹೋಗ್ತದಲ್ಲ, ಇಲ್ಲಿ 100 ಇಟ್ಕೊಂಡ್ರೆ ಇದಕ್ಕೆ 4ರಲ್ಲೇ ಭಾಗಿಸ್ರಿ. 4 ಒಂದಲೇ 4 25 ನೋಡ್ರಿ. ಅರ್ಥ ಆಗ್ಯದಿಲ್ಲ ನೋಡ್ಕೊರಿ. ಇದು 4 100ಕ್ಕೆ ಭಾಗ ಹೋಗ್ತದಿಲ್ಲ. ಇದು ಆ 100ಕ್ಕೆ 4ರಲ್ಲೇ ಭಾಗಿಸ್ರಿ. 100ಕ್ಕೆ ಈ 4ರಲ್ಲೇ ಭಾಗಿಸ್ರಿ. ಎಷ್ಟು ಬಂತು? 20. ಈ 25ಕ್ಕೆ 3ಕ್ಕೆ ಗುಣಾಕಾರ ಮಾಡ್ರಿ. ಎಷ್ಟು ಬಂತು? 75 ಬಂತು. ಇರಲಿ. ಆಮೇಲೆ ಈಗ 5 20 ಅದ. ಇದು 100ಕ್ಕೆ ಭಾಗಿಸಿದ್ರೆ ಇದನ್ನು 20ರಲ್ಲೇ 100ಕ್ಕೆ 20ರಲ್ಲೇ ಭಾಗಿಸಿದ್ರೆ 20 ಒಂದಲೇ 25 ಎಷ್ಟು ಬಂತು? ಇದು 5. ಇದರ ಅಂಶ ಎಷ್ಟದ? 5 ಅದ. ಇದನ್ನು 5ರಲ್ಲೇ ಇದಕ್ಕೆ ಗುಣಾಕಾರ ಮಾಡಿ. 5 5 ಎಷ್ಟಾಯ್ತು? 25. ಈ 2 ಅಂಕಿ ಒಳಗೆ ಯಾವ್ದು ಅಂಕಿ ದೊಡ್ಡದಾಯ್ತು? 75 ದೊಡ್ಡದಾಯ್ತು. ಅಂದ್ರೆ 3-4 ಅಂಶ ದೊಡ್ಡದು. 3-4 ಅಂಶ ದೊಡ್ಡದು. ನೋಡ್ರಿ, ನಿಮಗೆ 100ರಲ್ಲೇ ಭಾಗ ಹೋಗ್ತಿದ್ರೆ ಹೆಂಗೆ ಮಾಡ್ಬೇಕು ಅನ್ನೋದು ತಿಳಿಸದನ್ನ ನೋಡ್ರಿ. ಇದು 2ನೇ ರೀತಿ. ಹಿಂಗೂ ನೀವು ದಶಮಾಂಶನ ಕಂಡು ಹಿಡಿಬೋದು. ಇನ್ನೊಂದು ರೀತಿ ಒಳಗೂ ಕಂಡು ಹಿಡಿಬೋದು. ಏನು? 3ಕ್ಕೆ 4ಕ್ಕೆ ಭಾಗಿಸ್ರಿ, 75 ಬರ್ತದ. 3ಕ್ಕೆ 4ರಲ್ಲೇ ಭಾಗಿಸಿದ್ರೆ ನೋಡ್ರಿ ಪೂಜೆ 0 4 ಒಳಗೆ 28, 2 ಉಳಿತು, 1 0 ತಗೋರಿ. 4 5 20 ನೋಡ್ರಿ ಪೂಜೆ ಬಂತು. ಇದ್ರದ್ದು ಎಷ್ಟಾಯ್ತು? 0.75 ಆಯ್ತು. ಆಮೇಲೆ ಇದನ್ನು ತಗೋರಿ. 5ಕ್ಕೆ 25ಕ್ಕೆ ಭಾಗಿಸ್ರಿ. 5ಕ್ಕೆ 20ಕ್ಕೆ ಭಾಗಿಸ್ರಿ. ನೋಡಿ 0.22 40 ಎಷ್ಟು ಉಳಿತು? 10 ಉಳಿತು. ನೋಡಿ 25 100 ನೋಡ್ರಿ. ಇದ್ರದ್ದು ಎಷ್ಟು ಬಂತು? 0.25 ಬಂತು. ಇದನ್ನು ದಶಮಾಂಶ ತೆಗೀರಿ. 75 ಆಯ್ತು. ದಶಮಾಂಶ ತೆಗೆದಾಗ ಏನಾಯ್ತು? 75 ಆಯ್ತು. ಇದನ್ನು ದಶಮಾಂಶ ತೆಗೆದಾಗ 25 ಆಯ್ತು. ಯಾವುದು ದೊಡ್ಡದಾತ ಅಂಕಿ? ಇದು. ಅಂದ್ರೆ ನೀವು 3ರಲ್ಲೇ ಭಾಗಿಸಿರಲ್ಲ, ಅದು ದೊಡ್ಡದ. ಮುಂದಿನ ಮಾದರಿಗಳು ರಗಡ್ ಬರ್ತಾವ ತೋರಿಸ್ತೀನಿ. ಇದ್ರಾಗ ನೀವು ಭಾಳ ಶಾಣ್ಯರಾಗಬೇಕು. ತಿಳಿತಲ್ಲ? ಈಗ 12 9 ಅಂಶ 7 9 ಅಂಶ ಯಾವುದು ದೊಡ್ಡದು ಮಾಡ್ರಿ. ಈಗ ಯಾಕಂದ್ರೆ ಇದು ಭಾರಿ ಸರಳ. ಇದು 12ರಲ್ಲೇ ಇದರದ್ದು ಎಷ್ಟಾಗ್ತದೆ ನೋಡ್ರಿ? 0.12 6 72 12 5 60 ಎಷ್ಟು ಉಳಿತು? 10 ಉಳಿತು. ಪೂಜೆ 12 8 96 ಎಷ್ಟು ಉಳಿತು? 4 ಉಳಿತು. ಈಗ ಬೇರೆ ಅಂಕತ 0.58 ಇಟ್ಕೋರಿ. ಮುಂದೊಂದು ನೋಡೋನು. 7 ಭಾಗಿಲೆ 9 0.9 7 63 7 ಉಳಿತು. 1 0 ತಗೋರಿ. 9 7 63 ಮತ್ತು 7 ಉಳಿತು. ಇದರದ್ದು ಉತ್ತರ ಎಷ್ಟು ಬಂತು? 0.77 ಬಂತು. ದಶಮಾಂಶ ತೆಗೀರಿ. 58 ಆಯ್ತು. ಇದು 77 ಆಯ್ತು. ಯಾವ ಅಂಕಿ ದೊಡ್ಡದಾಯ್ತು? 77 ಆಯ್ತು. ಮೂಲ ಭಿನ್ನ ರಾಶಿ ಇದೇ ದೊಡ್ಡದಾಯ್ತು. ಆನ್ಸರ್ ಈಸ್ ಈಕ್ವಲ್ ಟು 7.9 ಅಂಶ ದೊಡ್ಡದು. ಚಿಹ್ನೆ ಹೆಂಗೆ ಹಾಕಬೇಕು? ಹಿಂಗೆ ಹಾಕ್ಬೇಕು. ಈ ಕಡೆ ಇದು ದೊಡ್ಡದಾಗ್ಯದ, ಹಿಂಗೆ ಹಾಕ್ಬೇಕು. ಇಲ್ಲಿ ಹಾಕಿದ್ ನಾವು ಅದನ್ನು ಕಲಿಬೇಕು ನಾವು. ಇದು ನೋಡಿ 2 3 ಅಂಶದ 8 12 ಅಂಶದ. ಎಷ್ಟು ಸರಳ ರೀತಿ ತೋರಿಸ್ತೀನಿ. ಇದನ್ನ ಲಸ ತೆಗೆದು ಛೇದಗಳು ಸಮನಾಗಿದ್ದಾಗ ಅಂಶದಲ್ಲಿ ದೊಡ್ಡ ಸಂಖ್ಯೆನೇ, ದೊಡ್ಡ ಭಿನ್ನರಾಶಿ ಚಿಕ್ಕ ಸಂಖ್ಯೆನೇ ಇದನ್ನು ಮಾರುತ್ತೀರಿ. ಅವಾಗ ಇದು ಭಾರಿ ಸರಳ. 2ಕ್ಕೆ 3ರಲ್ಲೇ ಭಾಗಿಸ್ರಿ. 0.3 6 18 2 ಉಳಿತು. ಉಜಿತು ಹೋಗಿ 3 6 18. ಇದ್ರ ಉತ್ತರ ಎಷ್ಟು ಬಂತು? 0.66 ಬಂತು. 8ಕ್ಕೆ 12ಕ್ಕೆ ಭಾಗಿಸ್ರಿ. ನೋಡಿ 0.12 6 72 12 84 ದೊಡ್ಡದು. 12 6 72 10 2 ಆದ್ರೆ 8 ಕೆಲ ಬಂತು 1.
12 ಆರ್ಲೆ 72, 12 ಏಳೆ 84, 12 ಆರ್ಲೆ 72, 12 ಆರ್ಲೆ 72 ನೋಡ್ರಿ. ಆಮೇಲೆ ಇದನ್ನ ಇನ್ನೊಂದ್ಸಲ ಇದನ್ನ ಎಷ್ಟು ಬಂದದೀಗ? 2 ಬಂದದೀಗ. ಎಲ್ಲಿ ಬಂದದೀಗ? ಇಲ್ಲಿ 20ರಾಗ 2 ಉಳಿತಿಲ್ಲ, ಈ 2 ಇಲ್ಲಿ ತಗೋ, ಇನ್ನೊಂದು 0 ತಗೋರಿ. 3 ಆರ್ಲೆ 18 ನೋಡ್ರಿ ಎಷ್ಟು ಮಜಾ ಅದ. ಅಂದ್ರೆ ಇವೆರಡು ಏನಾದು ನೀವು ಹೇಳ್ರಿ? ಈಕ್ವಲ್. 2 ಏನಾದವು? 0.66 ಬರ್ಲಿಕ್ಕೆ ಇತ್ತು ಅಂದ್ರೆ ಇದಕ್ಕೇನು ಉತ್ತರ ಹಾಕಬೇಕು? ಇದನ್ನು ದಶಮಾಂಶ ತೆಗೀರಿ, ಇದನ್ನು ದಶಮಾಂಶ ತೆಗೀರಿ, ಇದನ್ನು ದಶಮಾಂಶ ತೆಗೀರಿ, ಇದು ಏನು ಹಾಕಿಬಿಡ್ಬೇಕು? ಸಮ. ಅಂದ್ರೆ 2 ಈಕ್ವಲ್ ಅವ ಅಂತ ನೋಡ್ರಿ. ಹೆಂಗೆ ಕೇಳಿರ್ತಾನೆ ನೋಡ್ರಿ ಗಣಿತಗಳನ್ನು. ಒಂದು 3ನೇ ಸಲ ಮಾಡಿ ನೋಡಿದ ಮತ್ತು 6 ಬರ್ಲಿಕ್ಕೆ ಇತ್ತಂದ್ರೆ ಏನು ಮಾಡೋದು? ಮತ್ತಿಲ್ಲ ಒಂದು 0 ತೋರಿ, ಮತ್ತು 6 ಬರ್ಲಿಕ್ಕೆ ಇತ್ತಂದ್ರೆ ಅವಾಗ ಸ್ಟಾಪ್ ಮಾಡಿಬಿಡ್ರಿ. 0.66, 66ಕ್ಕೆ ಸ್ಟಾಪ್ ಮಾಡಿಬಿಡ್ರಿ. 2 ಸಮ, 2 3 ಅಂದ್ರು ಒಂದೇ, 8 12 ಯಾವುದೂ ದೊಡ್ಡದಲ್ಲ, 2 ಈಕ್ವಲ್ ಅವ ಅಂತ ಹೇಳ್ಬೇಕು ನೋಡ್ರಿ. ಹಿಂಗೂ ಕೇಳ್ತಿರ್ತಾನೆ. ಚೆನ್ನಾಗಿ ನೋಡ್ರಿ ಗಣಿತ. ಮುಂದಿನ ಮತ್ತೆ ಹಾಕ್ಮೇಲೆ ನೀವು ಸ್ವಲ್ಪ ಬಿಡಿಸ್ಬೇಕು.